ಪಟ್ಟಣ ಪಂಚಾಯತಿ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದೆ. ಈ ಒಂದು ಸ್ಪರ್ಧೆಯಲ್ಲಿ ನಮ್ಮ 1ನೇ ವಾರ್ಡಿನ ಎಲ್ಲ ಮತದಾರ ಬಾಂಧವರು ನನಗೆ ತುಂಬು ಹೃದಯದ ಆಶೀರ್ವಾದ ಮಾಡಿ ಅವರು ನನ್ನನ್ನು ಇವತ್ತು ಗೆಲ್ಲಿಸಿದ್ದಾರೆ. ಮುಂದಿನ ನಡೆ ನಿಮ್ಮದು ಅಭಿವೃದ್ಧಿ? ನಮ್ಮದು ಮುಂದಿನ ನಡೆ ನಮ್ಮ ವಾರ್ಡ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ವಾರ್ಡ್ನಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸೋದು, ಹಾಗೆ ಅದೇ ರೀತಿಯಾಗಿ ನಮ್ಮ ವಾರ್ಡಿನ ಒಂದು ಅಭಿವೃದ್ಧಿಯೇ ನನ್ನ ಮುಂದಿನ ನಡೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಗೆಲುವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅನಿಸ್ತಾ ಇದನ್ನು ನನ್ನ ಗೆಲುವು ಕಾಂಗ್ರೆಸ್ ಪಕ್ಷದ ಗೆಲುವು. ಏನು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಆಗಿರ್ತಕ್ಕಂಥ ಏನು ಬಡವರ್ಗದ ಜನತೆ, ದೀನ ದಲಿತರು, ಮಹಿಳೆಯರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಇವೆಲ್ಲ ಶಕ್ತಿ ನೀಡಿದ್ರಿಂದ ನಾನು ಈ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ನನ್ನ ಅತಿ ಹೆಚ್ಚು ಗೆಲುವಿನ ತಂದಿದ್ದಾರೆ. ಹಾಗಾಗಿ ನಾ ಗೆದ್ದದ್ದು ನಾನಲ್ಲ, ನಮ್ಮ ವಾರ್ಡಿನ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರು ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತಿದೆ. ನಮ್ಮ ಕಾರ್ಮಿಕರಿಗೆ 9ನೇ ವಾರ್ಡಿನಲ್ಲಿದ್ದಂತಹ ಕಾರ್ಮಿಕರ ಬಡ ಕೂಲಿ ಕಾರ್ಮಿಕರಾಗಿದ್ದು ಸ್ಲಮ್ ಏರಿಯಾ ಆಗಿರೋದ್ರಿಂದ ಅಲ್ಲಿ ಅವರಿಗೆಲ್ಲರಿಗೂ ಒಂದು ಉದ್ಯೋಗ, ಒಂದು ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಒದಗಿಸ್ಕೊಡ್ತೀನಿ. ಅದೇ ರೀತಿ ಅವರಿಗೆ ಸರ್ಕಾರದಿಂದ ಮನೆಗಳನ್ನು ಕೊಡಿಸೋದು, ಆಮೇಲೆ ಆರೋಗ್ಯದ ಬಗ್ಗೆ ಅವರಿಗೆ ನೀರು ಕರೆಂಟಿಂದು ಯಾವುದೂ ಸರಿಯಾದ ವ್ಯವಸ್ಥೆ ಇಲ್ಲ. ಅಲ್ಲಿ ಸರ್ಕಾರಿ ಆಸ್ಪತ್ರೆಯ ಒಂದು ಸೌಲಭ್ಯಗಳು ಸಿಗ್ತಾ ಇಲ್ಲ ಜನರಿಗೆ. ಹಾಗಾಗಿ ಅದನ್ನೆಲ್ಲ ಒದಗಿಸ್ಕೊಡ್ತಂತೀವಿ. ಹೌದು, ನಾವೊಂದು ಟೀಮ್ ಮಾಡ್ಕೊಂತೀವಿ. ನಾನೇನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ನಮ್ಮ ಮನ್ಯಾಗಲಿ ಅವ್ರ ಮನ್ಯಾಗ ಆಫೀಸ್ ಮಾಡಂಗೆ ಮಾಡಿ, ಏನು ಸಮಸ್ಯೆ ಬರಲಿ, ಏನು ಕಾಮಗಾರಿ ಬರಲಿ, ಏನು ಮಾಡೋದಿರಲಿ, ಅವ್ರಿಗೆ ವಿಶ್ವಾಸ ತಗೊಂಡು ಅವ್ರಿಗೆ ತಿಳಿಸಿ ಕುಂತು ಮಾತಾಡಿಸಿ ಆಮೇಲೆ ಮುಂದುವರಿತೀನಿ.